Hey guys, welcome back to my YouTube channel Bhavana's Vlogs. ಸೊ ಬನ್ನಿ ಇವತ್ತು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ರ್ಯಾಂಡಮ್ ಆಗಿ ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಹಂಗೆ ಟಕ್ ಅಂತ ಹೋಗಿ ಬರೋಣ. ಇವಾಗ ಫಸ್ಟ್ ನಾನು ಹೋಗ್ತಿರೋದು ಅಕ್ಕ ಮನೆಗೆ, ಅಲ್ಲಿಂದ ಎಲ್ಲೆಲ್ಲ ಹೋಗ್ತೀನಿ ಹಂಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಆರಾಮಾಗಿ ಇವಾಗ ಹೋಗೋಣ ಬನ್ನಿ. ಹೋಗ್ಬೇಕಂತ ಅಂದ್ಬಿಟ್ಟು ಇಷ್ಟು ಚಂದ ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ಇಷ್ಟು ಚಂದ ರೆಡಿ ಆಗೋದು ನಾಟ್ ಓನ್ಲಿ ಟು ಗೋ ಫಾರ್ ಮೆಡಿಕಲ್ ಸ್ಟೋರ್, ಬಟ್ ಅದೊಂದು ಫಂಕ್ಷನ್ ಅಟೆಂಡ್ ಮಾಡೋದಿದೆ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ ಬನ್ನಿ. ಇವಾಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಅಕ್ಕ ಮನೆಗೆ. ಯೂಶಲಾಗಿ ನಮ್ಮ ಮನೆಯಿಂದ ಯಾವಾಗ ಅಕ್ಕ ಮನೆಗೆ ಹೋದ್ರು ಏನೋ ಒಂದು ಲಗೇಜ್ ಇರುತ್ತೆ. ಇವಾಗ ಅಕ್ಕಿ ಇದೆ, ಅಕ್ಕಿ ಮೂಟೆ ಹಾಕಬೇಕು, ಮತ್ತು ಚಪಾತಿ ಮಾಡೋಕ್ಕೆ ಗೋಧಿ ಹೇಳಿದ್ಲು, ಅದೆಲ್ಲ ಕೂಡ ನೀಟಾಗೆಲ್ಲ ಮಾಡಿ ಚಪಾತಿ ಇಟ್ಟಿದ್ದೆ, ಗೋಧಿ ಇಟ್ಟು. ಅದು ಇನ್ನೂ ಕೆಲವು ಪೌಡರ್ಸ್ ಅಂತ ಎಲ್ಲ ಕೂಡ ಇದೆ. ಸೊ ಹಂಗಾಗಿ ಎಲ್ಲನೂ ತೊಗೊಂಡೋಗಿ ಕೊಡೋಣ. ಅಕ್ಕ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಆಯ್ತು ಹೋಗಪ್ಪ. ಇಲ್ಲಪ್ಪ ಇಲ್ಲಮ್ಮ, ಅಲ್ಲಿವರೆಗೂ ಬಾ, ಅಲ್ಲಿವರೆಗೂ ಬಾ. ಯಾಕೆ ಇವತ್ತು ಯಾಕೋ ಯಾಕೆ ಇವತ್ತು ಯಾಕೆ ಈ ನಿಶಬ್ದ ಚಿನ್ನಿ? ಮಲಗಿರೋ ನೀನಾ ಅಮಲಿ ಅಮಲಿ ಹಾಯ್ ಮಾಡಮ್ಮ ಅವ್ರಕ ಹೆಲೋ ಮಾಡು. ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ಯಾ? Going for polio drops. ಗೈಸ್, ಇವಾಗ ನಾವು ಉಸ್ಮಾನ್ ಅಂಗಡಿ ಹತ್ರ ಬಂದೆ. ನಾನು ಗಾಡಿ ಓಡಿಸ್ಕೊಂಡು ಇವನ್ ಕಾರಲ್ಲಿ ಬಂದ. ಇವಾಗ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಬರೋಣ ಅಂದ್ಬಿಟ್ಟು ತಿರ್ಗಾ ಬಂದ್ವಿ ನಾನು ಪಪ್ಪ ನೀವೇದು. ಸೊ ಇಲ್ಲಿ ಹಿರಿಯ ಮಹಿಳಾ ಆರೋಗ್ಯ ಕೇಂದ್ರದಲ್ಲಿ ಉಸ್ಮಾನಲ್ಲಿ ಎಲ್ಲ ಆಗ್ತಾವ್ರೆ. ಸೊ ಬನ್ನಿ ಹಾಕ್ಸ್ಕೊಬರೋಣ. ಅಷ್ಟೇ 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 ಅಮ್ಮ ನೋಡು, ಕೈ ಮೇಲೆ ಡ್ರಾಯಿಂಗ್ ಬಿಡಿಸ್ತವ್ರೆ ಅಷ್ಟೇ. 2 ಸೆಕೆಂಡಿಗೆ ಅವನು ಕುಯ್ಯ ಸದ್ಗೌಟ. ನೀವು ಹೆಂಗಾಗ್ತಿದ್ದೀನು? ಅಯ್ಯೋ ಚೆನ್ನಾಗಿತ್ತು ಟೇಸ್ಟು. ಹಾಂ, ಸೊ ಪೋಲಿಯೋ ಡ್ರಾಪ್ಸ್ ತಗೊಂಡು ನಮ್ಮ ಪಾಪು ಕೈಗೆ ಮಾರ್ಕ್ ಮಾಡಿಸ್ಕೊಂಡು, ಕೈ ನೋಡ್ಸಮ್ಮ, ಕೈ ನೋಡ್ಸೋಕೆ ಮಾರ್ಕ್ ಮಾಡಿದ್ ಬೆಳ್ಳು. ಏನ್ ಕೆಲಸ ಮಾಡ್ತದ? ಸೊ ಬನ್ನಿ ಹೋಗೋಣ ಇವಾಗ ಅಂಗಡಿಗೆ. ಅಮಲಿ ಕಮತಿನ ಅನ್ಬಿಟ್ಟು ನೋಡ್ರಿ ಮಜಕ್ಕ. ಏಯ್ ಚಿನ್ನಿ ಮಾಡು, ಮಾಡಂಗೆ. ಹುಡುಗ ನನ್ನ ಮುದ್ದಿನ ಹುಡುಗ, ಮುದ್ ಮಾಡೋಕ್ಕೂ ಸ್ವಲ್ಪ ಸಮಯ ಕೊಟ್ಯ ಹುಡುಗ ಹುಡುಗ. ಅಮಲಿ 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 ಚಿನ್ನಿ ರಿವರ್ಸ್ ಹೊಡ್ಕೊಂಬಾರ ಇದ್ ಕಡೆ ಕಾರ್ನ ಪಂಡನ. ಅಂಗಡಿಯಲ್ಲೇ ಇದ್ವಲ್ಲ, ಸೊ ಹಂಗಾಗಿ ಪಿಜ್ಜಾ ಬುಕ್ ಮಾಡಿದ್ದೆ. ಡೊಮಿನೋಸ್ ಹತ್ರದಲ್ಲೇ ಇದೆ. ಸೊ ಹಂಗಾಗಿ ಹುಣಸಮನಹಳ್ಳಿಯಲ್ಲಿ ಇರೋದ್ರಿಂದ ತಂದು ಕೊಟ್ಟು, ನಮ್ಮ ಪಾಪು ಏನೇ ಆದರೆ ಇವ್ಳು ಎಕ್ಸೈಟ್ಮೆಂಟ್ನ ನೋಡಿಸ್ತಾನೆ. ಅದರಲ್ಲಿ ಎತ್ತಿದ ಕಾರ್ನ ತಿನ್ನಿಸಿ ನಾನು ಕೂಡ ಪಿಜ್ಜಾ ತಿಂದು ಮುಗಿಸ್ದೆ. ಇವಾಗ ಸೊ ಗೈಸ್, ನಾನು ಇವಾಗ ಅಂಗಡಿಯಿಂದ ಶ್ರೀ ಸಾಯಿ ಸ್ಕಂದ ಮೆಡಿಕಲ್, ಇನ್ನೊಂದು ಮೆಡಿಕಲ್, ಹೊಸ ಮೆಡಿಕಲ್ ಆಗಿದ್ದಿಲ್ಲ, ಅಲ್ಲಿಗೆ ಬಂದೆ. ಬಿಕಾಸ್ ಏನಕ್ಕೆ ಅಂತಂದರೆ ಸ್ವಲ್ಪ ಮೆಡಿಸಿನ್ ಡೆಲಿವರಿ ಕೊಡಬೇಕಿತ್ತು ಬುಲ್ಲೆಟ್ ಡಾಗ್ಗೆ. ಸೊ ಬಂದೆ. ಈ ಅಂಗಡಿ ಏನೆಲ್ಲ ಹಾಕಿದ್ದಾರೆ, ಆಲ್ಮೋಸ್ಟ್ ಮೆಡಿಸಿನ್ ಫಿಲ್ಲಪ್ ಆಗಿದೆ ಇಲ್ಲೂ ಕೂಡ. ಸೊ ನೋಡಿಸ್ತೀನಿ ಬನ್ನಿ. ಅಂಗಡಿ ಜಸ್ಟ್ ನಾನು ಖಾಲಿ ಅಂಗಡಿ ನೋಡಿಸಿದ್ದೆ, ಫಿಲ್ ಆಗಿರೋ ಅಂಗಡಿ ನೋಡಿಸ್ತೀನಿ ಬನ್ನಿ.
ಇದು ಶ್ರೀ ಸಾಯಿ ಸ್ಕಂದ ಮೆಡಿಕಲ್ಸ್, ಸಾಯಿ ಮೆಡಿಕಲ್ಸ್, ಸ್ಕಂದ ಮೆಡಿಕಲ್ಸ್. ನಮ್ಮ ಸ್ಕಂದಾಗೆ ಸಾಯಿದ ಸೇರಿಸಿದ್ದೀವಿ. ಸೊ ಬನ್ನಿ ಇವಾಗ ಹೋಗೋಣ. ಇಲ್ಲೆಲ್ಲ ಇಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಜೋಡಿಸ್ಕೊಳ್ಳೋದೆಲ್ಲ ಬಾಕಿ ಇದೆ. ಮೆಡಿಸಿನ್ಸ್ ಆರ್ಡರ್ಸ್ ಎಲ್ಲ ಹಾಕಿರ್ತಾರಲ್ಲ ಅವೆಲ್ಲ ಬರಬೇಕು. ಇಲ್ಲಿ ಯಾವ ಥರ ಮೂಮೆಂಟ್ ಇದೆಯೋ ಅದ್ರ ತಕ್ಕನಾಗಿ ಮೆಡಿಸಿನ್ಸ್ನ ತುಂಬಬೇಕು. ಇಲ್ಲಿ ರ್ಯಾಕ್ಗಳಲ್ಲಿ ಸೈಡ್ ಎಲ್ಲ ಜೋಡಿಸಿದ್ದಾರೆ. ಐ ಮೀನ್ ನಾನು ಜೋಡಿಸಿಲ್ಲ. ಈ ಥರ ಇಲ್ಲೂ ಸುತ್ತ ಹೆಂಗೆ ಬೇಕೋ ಹಂಗೆ ಜೋಡಿಸ್ಕೊಂಡು ಈ ಥರ ಒಂದು ರೌಂಡ್ ಬರ್ಬೋದು ನಾವು. ವೇಟ್ ಅಲ್ಲಿ ಶೋ ಫ್ರಮ್ ಔಟ್ ಸೈಡ್. ಸೊ ಇದು ಎಂಟ್ರಿ. ಈ ಥರ ಇಲ್ಲಿ ಒಂದು ರೌಂಡ್ ಬರ್ಬೋದು. ಯಾಕಂದ್ರೆ ಇಲ್ಲೇನೇ ಅಂಗಡಿಯಲ್ಲಿ ಇದು ಲಾಸ್ಟಲ್ಲಿ ತಂದು ಕೊಟ್ಟಿದ್ದು ಮಿಡಲ್ ಸ್ಟ್ಯಾಂಡು. ಏನು ನಾವು ಸೈಡಲ್ಲಿ ಇಟ್ಟಿದ್ವಲ್ಲ ಅಷ್ಟು ದಿವಸ ಅದೆಲ್ಲ ಕಂಪ್ಲೀಟ್ ಮಿಡಲ್ಲೇ ತಿನ್ಬಿಡ್ತು. ಡಬಲ್ ಸ್ಟ್ಯಾಂಡ್ ಇದೆ, ಒಂದು ಉದ್ದ ಸ್ಟ್ಯಾಂಡು, ಹಿಂದೆ ಮೋಟರ್ ಸ್ಟ್ಯಾಂಡು. ಸುತ್ತು ಇಡ್ಬೋದು. ಸೊ ಹಂಗಾಗಿ ತುಂಬ ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿದೆ. ಈ ಥರ ಸೈಡಲ್ಲೆಲ್ಲ ಸ್ಟೋರ್ ಮಾಡೋ ಥರ ಕೆಪಾಸಿಟಿ ವಾಸ್ ವೆರಿ ನೈಸ್. ಸೊ ಇಲ್ಲಿ ಇದೊಂದು ಗ್ಲಾಸ್ ಹಾಕಬೇಕು, ಇಲ್ಲೊಂದು ಗ್ಲಾಸು ಆ್ಯಂಡ್ ಇಲ್ಲೊಂದು ಗ್ಲಾಸು ಫಿಟ್ ಮಾಡಿದ್ರೆ ಮೆಡಿಸಿನ್ ಕೆಲಸ ಮುಗೀತು. ಇದು ಇರಲಿಲ್ಲ, ಇದು ರೀಸೆಂಟಾಗಿ ಬಂದು ಫಿಟ್ಟೆಲ್ಲ ಮಾಡಿ ಹೋದರು. ಸೊ ಇದು ಹೊಸ ಅಂಗಡಿಯ ಕತೆ. ಸೊ ಗೈಸ್ ಅಲ್ಲಿ ಪಾಪು ಮಲಗಿದ್ದ, ಅವ್ನು ಮಲಗೋ ತನಕ ಇದ್ದ. ಬಿಕಾಸ್ ನಾನು ಫಂಕ್ಷನ್ಗೆ ಹೋಗ್ಬೇಕು, ಆಲ್ರೆಡಿ ಟೈಮ್ ಬಂದು 1 o'clock ಆಗಿದೆ. ಸೊ ನಮ್ಮಪ್ಪ ನೀನು ಇಲ್ಲಿ ಬಸ್ಸೇ ಕಿತ್ತ ತಕ್ಷಣ ನಾನು ಮನೆ ಬಿಡ್ತೀನಿ, ನೀನು ದೇವನಹಳ್ಳಿ ಬರ್ಸೋದು, ನಾವು ದೇವನಹಳ್ಳಿ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಇಲ್ಲಿಗೆ ಬಂದು ಇವಾಗ ನಾನು ನನ್ನ ಮೆಡಿಸಿನ್ ಕೂಡ ಕಳಿಸಿದ್ದೀನಿ. ಟೈಮ್ ಇದ್ದರೆ ಬೇಗ ಕೊಟ್ಬಿಟ್ಟು ಬಂದು ನಾನು ಬೇಗ ಊಟ ಮಾಡ್ಕೊಂಡು ಬರ್ತೀನಿ ಅಂತಾನೆ ಅವ್ನು ನಾನು ಊಟ ಕಳಿಸ್ಬಿಡ್ತೀನಿ. ಹಂಗೆ ಇಲ್ಲ ಅವ್ರ ಮನೆ ಇರೋದು ಊಟ ಮುಗಿಸ್ಕೊಂಡು ಬಂದರೆ ಐ ಕ್ಯಾನ್ ಒಂಥರ ಏನಂತಾರೆ ಮ್ಯಾನೇಜ್ ಮಾಡ್ಕೋಬೋದು ಅವರೇನೇ. ಸೊ ಇವಾಗ ನೆಕ್ಸ್ಟ್ ಹೋಗಬೇಕು. ನಾನು ಅದಕ್ಕೆ ಒಂದೇ ಸಲ ಮನೇಲಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಏನು ನಮಗೆ ರೆಡಿ ಆಗೋದಿಲ್ಲ, ನೀವು ಒಂದು ಪೋನಿಟೇಲ್ ಹಾಕ್ಕೊಂಡು ಹೋಗೋದಷ್ಟೇ. ಸೊ ಇವಾಗ ಪಾಪು ಮಲಗಿದ್ದ, ಅವನು ಎದ್ದು ಹುಡ್ತಾನೆ, ನಾನಿರಲ್ಲ. ಬಟ್ ನೋ ಪ್ರಾಬ್ಲಮ್, ನಾಳೆ ತಿರ್ಗಾ ಬರ್ತೀನಿ. ಸೊ ಹಂಗಾಗಿ ಮಲಗಿದ್ದ ಅವನಿಗೊಂದು ಹಿಂಗೆ ಅನ್ಕೊಂಡು ನಮ್ಮ ಪಪ್ಪನ ಇಸ್ಕೊಟ್ಬಿಟ್ಟು ಬಂದುಬಿಟ್ಟೆ. ಸೊ ಅವ್ನಿಗೆ ಎಚ್ಚರಿಕೆ ಆದರೆ ತಿರ್ಕೊಂಡು ನಮ್ಮ ಅಕ್ಕ ಒಬ್ಬಳೇ ಇರ್ತಾರಲ್ಲ, ನಮ್ಮ ಬಾವ ಹಾಸ್ಪಿಟಲ್ ಹತ್ರ ಹೋಗಿದ್ದಾರೆ. ಸೊ ಬರೋ ತನಕ ಹಂಗಾಗಿ ಅದು ಕತೆ. ಸೊ ಬನ್ನಿ ಹೋಗೋಣ. ಅದು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ. ಇಲ್ಲಿ ಸ್ವಲ್ಪ ವ್ಯಾಪಾರ ಮಾಡೋಣ ಓಕೆನಾ. ಅದಕ್ಕೆ ಮುಂಚೆ ಒಂದು ಜುಟ್ಟಿ ಹಾಕ್ಬಿಡ್ತೀನಿ ತಡೀರಿ. ಒಂದು ಜುಟ್ಟಿ ಇಸ್ ಇಂಪಾರ್ಟೆಂಟ್. ರಿಬ್ಬನ್ ತಂದಿದ್ದೆ ಬ್ಲ್ಯಾಕ್ ಕಲರ್ ಕ್ಲಚ್ಚು, ಅಲ್ವಾ ಕ್ಲಿಪ್ ಹಾಕಿದ್ರು ಹಾಕ್ದೆ ಅಂದ್ಬಿಟ್ಟು ಕ್ಲಿಪ್ ಕೂಡ ಚೆನ್ನಾಗಿರೋದೆ ಹಾಕೊಂಡ್ಬಂದಿದ್ದೆ. ಡೈಲಿ ತಲೆಗೆ ಸ್ನಾನ ಮಾಡ್ಕೊಡೋದ್ರಿಂದ ಕೂದಲು ಒಂಥರ ರಫ್ ಆಗಿಬಿಟ್ಟಿದೆ. ವಾಟ್ ಟು ಡೂ, ಏನು ಮಾಡೋದು? ಎನಿ ಸೊಲ್ಯೂಷನ್ ಫಾರ್ ದಟ್? ಇಲ್ಲೆಲ್ಲ ಪಿ ಜಿಗಳು ಜಾಸ್ತಿ ಲೈನಲ್ಲಿ. ಕಟ್ಟೆಲ್ಲ ಬೆಲ್ಬಿಟ್ಟಿದೆ ಗೈಸ್. ಇಷ್ಟಿಗೆ ಮಾಡಿಸಿರ್ತೀವಿ, ಮಾಡಿಸಿದಾಗ ಅದು ಇಷ್ಟ ಚೆನ್ನಾಗಿ ಬಂದಿಲ್ಲ. ಬಟ್ ಓಕೆ, ಚೆನ್ನಾಗಿ ಒಂದಿಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ಮ್ಯಾನೇಜಬಲ್. ಎಲ್ಲ ಆಗ್ಬಿಟ್ಟಿದೆ. ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ನಾನೇ ತಲೆ ಕೆಡ್ಕೊಂಡು ಕ್ಯಾಟಗರಿನೆಲ್ಲ ವ್ಯಾಪಾರ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಅಕ್ಕ ಮನೆಗೆ ಹೋಗ್ತೀನಿ. ಫಂಕ್ಷನ್ ಮುಗಿಸ್ಕೊಂಡು ಇನ್ನೊಬ್ಬ ಅಕ್ಕ ಮನೆಗೆ ಹೋಗ್ತೀನಿ. ಸೊ ಬನ್ನಿ ಏನೆಲ್ಲ ಆಗುತ್ತೆ ಅಂತ ಶೋ ಟು ಯು ಗೈಸ್. ಓಕೆ, ಇದು ಡ್ರೆಸ್ಸು ನನ್ನ ಫ್ರೆಂಡು ಡೆಲ್ಲಿಗೆ ಹೋಗಿದ್ದಾಗ ತಂದುಕೊಟ್ಟಿದ್ದು. ನಾನು ಚಳಿಗಾಲ ಬರಲಿ ಹಾಕೋಣ ಅಂದ್ಕೊಂಡಿದ್ದೆ. ಇವಾಗ ಆಲ್ರೆಡಿ 6 ಡಿಗ್ರಿಗೆಲ್ಲ ಇಳಿತಾ ಇರುತ್ತೆ ಇಲ್ಲಿ ಟೆಂಪರೇಚರು.
ಅಷ್ಟು ಥಂಡಿ ಇದೆ ಆ್ಯಂಡ್ ಇವತ್ತೆಲ್ಲ ಕೋಲ್ಡ್ ಇದ್ರೂ ಇರ್ಬೋದೇನೋ ಅಂತ ಹಾಕೋಬೋದು. ಸ್ವಲ್ಪ ಬಿಸಿಲು ಬಂದಿದೆ ಬಟ್ ಮ್ಯಾನೇಜಬಲ್. ಚೆನ್ನಾಗಿದೆ ಟಾಪ್. ಸೆಲೆಕ್ಟ್ ಡೆಲ್ಲಿ. ಸೊ ಇದು ಜೀನ್ಸ್ ಇದು ಯಾವಾಗ ತೊಗೊಂಡಿದ್ದೆ ನನಗಂತೂ ನೆನಪಿಲ್ಲ ಈ ಜೀನ್ಸು. ಬಟ್ ನನಗೆ ಸೊಂಟನೇ ಲೂಸ್ ಆಗ್ತಿದೆ. ಬಟ್ ಓಕೆ, ಬೆಲ್ಟ್ ಏನು ಹಾಕಿಲ್ಲ, ಓಕೆ ಅಂದ್ಕೊಂಡು ಎತ್ತಾಕೊಂಡು ಬಂದಿದ್ದೀನಿ ಜೀನ್ಸ್ನ. ಇದಿಷ್ಟು ಇವತ್ತಿನ ಔಟ್ಫಿಟ್ನ ಕತೆ. ಸೊ ಇವಾಗ ನಾನು ಹುನ್ಸ್ಪಾನಲ್ಲಿ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀನಿ ದೇವನಹಳ್ಳಿ ಹೋಗ್ಬೇಕಂತ. ದೇವನಹಳ್ಳಿ ಹತ್ರ ಅಪ್ಪ ಕಾಯ್ತಾ ಇರ್ತಾರೆ. ಸೊ ಹಂಗೆ ಅವ್ರ ಜೊತೆ ಹೋಗ್ಬೋದು. ಸೊ ನಾನಿವಾಗ ಇಲ್ಲಿದ್ದೀನಿ. ಸೊ ಇಲ್ಲಿ ಸಣ್ಣ ಗೇಟ್ ಹತ್ರ ಹೇಳ್ಕೊಂಡು ಚಿಕ್ಕ ಸಣ್ಣ ಗೇಟ್ ಹತ್ರ ಕಾಯ್ತಾ ಇದ್ದಾರೆ. ಬನ್ನಿ ಇವಾಗ ಹೋಗೋಣ. ಏನು ಫಂಕ್ಷನ್ ಏನು ಅಂತೆಲ್ಲ ನಿಮಗೂ ಹೇಳ್ತೀನಿ. ನನಗೆ ಕ್ಲಾರಿಟಿ ಇಲ್ಲ ಏನು ಫಂಕ್ಷನ್ ಅಂತ. ಕಮ್ ಲೆಟ್ಸ್ ಗೋ. ನಾವು ಚಾಟಿ ಹತ್ರ ಬಂದ್ವಿ. ಅಮ್ಮ ಬೆಲ್ ನೋಡ್ಸಿ ಇಂದು ಮಾರ್ಕ್ ಮಾಡಿರೋದು ಪೋಲಿಯೋದು. ಅಮ್ಮ ಬೆಲ್ ನೋಡ್ಸು, ಬೆಲ್ ನೋಡಿ ಒಂದು ಈ ಬೆಲ್ ನೋಡ್ಸು ಇದು ಚಿನ್ನಿ. ಎಸ್, ಇವನಿಗೂ ಕೂಡ ಪೋಲಿಯೋ ಹಾಕ್ಸಿದ್ದಾರೆ. ಪೋಲಿಯೋ ಎಸ್. ಕಿಶಿ ಕೊಟ್ಟಲ್ ಚಿಕ್ಕಿ. ಇವಾಗ ನಾವು ಬಂದು ನಮ್ಮ ರಿಲೇಟಿವ್ ಮನೆಗೆ ನಾನ್ ವೆಜ್ ಊಟ ಕೇಳಿದ್ರು ಅಂತ ಹೋಗಿದ್ದಾರೆ. ಸೊ ಇವಾಗ ಇಲ್ಲಿ ದೇವ್ರನ್ನ ತಂದಿದ್ದಾರೆ. ದೇವ್ರನ್ನ ತಂದು ಅದಕ್ಕೆ ಮರಿ ಹೊಡೆದು ಊಟ ಹಾಕಿದ್ದಾರೆ. ಸೊ ಈ ದೇವರು ಬಂದು ದೊಡ್ಡಬಳ್ಳಾಪುರ ನಿಯರ್ ಇರೋವಂಥ ಊರಲ್ಲಿಂದ ತಂದಿರೋದು. ಯಾರಾದರೂ ದೊಡ್ಡಬಳ್ಳಾಪುರ ಸೈಡಲ್ಲಿ ಕೂತಿದ್ರೆ ಕ್ಯಾನ್ ಕಾಮೆಂಟ್ ಇಟ್, ಓಕೆನಾ. ನಮ್ಮಮ್ಮ ಕೂಡ ಹೋಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ನನಗೂ ಕೂಡ ಇಟ್ಟರು. ಅದಾದಮೇಲೆ ಒಳಗಡೆ ಹೋಗಿ ಆ ಆಂಟಿನ ಅಂಕಲ್ ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡು ಆಚೆಗಡೆ ಬಂದ್ವಿ. ಇವ್ರು ಯಾರಂತಾರೆ ನಮ್ಮ ಸಂಗೀತಕ್ಕ ಇದ್ದಾರಲ್ಲ, ಅವರ ಮಾವ ಅವರ ತಮ್ಮನ ಮನೆಗೆ ನಾವು ಹೋಗ್ತಿದ್ದು ಫಂಕ್ಷನ್ಗೆ. ಆ್ಯಂಡ್ ಚೋಟಿನ ಕರ್ಕೊಂಡು ಇವಾಗ ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಧನುರ್ಮಾಸ ಪೂಜೆ ಮಾಡ್ತಾ ಇರೋದ್ರಿಂದ ನಾನ್ ವೆಜ್ನ ತಿಂತಾ ಇರಲಿಲ್ಲ. ಸೊ ಹಂಗಾಗಿ ನಮ್ಮಮ್ಮ ಇಲ್ಲಿ ಸ್ವೀಟ್ ಮಾಡಿದ್ದಾರೆ. ಒಳಗಡೆ ಕೂತ್ಕೊಂಡು ತಿನ್ನು. ಒಬ್ಬಟ್ಟೆಲ್ಲ ಕೂಡ ಮಾಡಿದರು. ಒಬ್ಬಟ್ಟು, ಪಲ್ಯಗಳು, ಅನ್ನ ಸಾರು, ಒಬ್ಬಟ್ಟು ಸಾರು ಎಲ್ಲ ಕೂಡ ಇತ್ತು. ನಾನೇನು ಒಬ್ಬಳೇ ಕೂತ್ಕೊಂಡು ತಿನ್ನೋದು ಬೇಡ, ನಡಿ ನಾನು ಅನ್ನ ಸಾರು ತಿಂದು ಪರವಾಗಿಲ್ಲ ಅಲ್ಲೇ ಬರ್ತೀನಿ ಅಂತ ಅಂದ್ಬಿಟ್ಟು ಐ ವೆಂಟ್ ದೇರ್. ನಮ್ಮಮ್ಮಂದು ಕಪ್ ಒಂದು ಸ್ವೀಟು, ನಂದೊಂದು ಕಪ್ ಸ್ವೀಟು, 2 ಕಪ್ ಸ್ವೀಟ್ ತಿಂದೆ. ಮತ್ತು ಅನ್ನ ರಸ. ಊಟ ಎಲ್ಲ ಕೂಡ ಚೆನ್ನಾಗಿನೇ ಇತ್ತು, ಟೇಸ್ಟಾಗಿನೇ ಇತ್ತು. ನಮಗೆ ಸ್ವಲ್ಪ ಖಾರ ಅನಿಸ್ತು ಅಫ್ಕೋರ್ಸ್. ಇಡ್ಲಿ ಇತ್ತಲ್ಲ, ಇಡ್ಲಿನ ರಸದ ಜೊತೆ ತಿಂದೆ. ಸೊ ಇದು ನನ್ನ ಇವತ್ತಿನ ಡಿನ್ನರ್ ಆಗಿತ್ತು. ಡಿನ್ನರೆಲ್ಲ ಲಂಚ್ ಎಲ್ಲ ಕೂಡ ತಿನ್ಕೊಂಡು ನೆಕ್ಸ್ಟು ನಾವು ಎಲ್ಲಿಗೆ ಹೋಗ್ತೀವಿ ಏನು ಅಂತೆಲ್ಲ ಗೊತ್ತಾಗಬೇಕಂದ್ರೆ ವೀಡಿಯೋನ ಕಂಟಿನ್ಯೂ ಮಾಡಿ ಬನ್ನಿ ಹೋಗೋಣ. ಓಕೆನಾ, ನಿಮ್ಮನ್ನು ಕೂಡ ಕರ್ಕೊಂಡು ಸ್ಟಾಪ್ ಬಂದು ಬಿಗ್ ಡೇ ಮುಂದೆ ಇರೋಂಥ ಪ್ಲೇ ಫೋನು. ನನ್ನ ಫೋನು ಸ್ಕ್ರೀನ್ ಇದು ಟೆಂಪರ್ ಗ್ಲಾಸ್ ಹೊಡೆದೋಗಿದೆ. ಅಪ್ಪನ ಫೋನು ಬ್ಯಾಗ್ ಕೇಸ್ ಚೇಂಜ್ ಮಾಡಬೇಕಿತ್ತು. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇದು ರೋಡ್ ತುಂಬ ಬ್ಯುಸಿ ಇದೆ. ಇವಾಗ ಇಲ್ಲಿ ಫೋನ್ ಅಂಗಡಿಗೆ ಹೋಗಿ ಹಾಕ್ಸೋಣ ಬನ್ನಿ. ನಾವಿವಾಗ ಹೋಗ್ಬಿಟ್ಟು ಅಲ್ಲಿ ಊಟ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ. ಒಂದೇ ದಿನ 4 ಜನ ನನ್ನ ಮುದ್ದು ಮಕ್ಕಳನ್ನ ನೋಡಿದ್ದಾಯ್ತು. ಬೆಳಿಗ್ಗೆ ನೀವೇ ಅವಾಗಲೇ ಸಾಯಂಕಾಲ ಟೈಮು ಚೋಟಿನ ಆ್ಯಂಡ್ ಇವಾಗ ಈವ್ನಿಂಗ್ ಆಗಿದೆ. ಇವಾಗ ಇವರಿಬ್ಬರನ್ನ ಆರ್ ಯು ಹ್ಯಾಪಿ? ಎಸ್, ಶೋ ಮಿ ಯರ್ ಎಕ್ಸೈಟ್ಮೆಂಟ್ ಲೆವೆಲ್. ಮಮ್ಮ ವಾಕಿಂಗ್ ಹೋಗೋರೆ. ನೀನು ಗೊತ್ತೇ ಇರಲಿಲ್ಲ ನಾವು ಬರೋದು. ಏನು ಮಾಡ್ತಾ ಇದ್ರಿ? ನಿಂಗೆ ಇನ್ನೂ ಎಷ್ಟು ಎಕ್ಸಾಮ್ ಆಯ್ತು ಚಿನ್ನಿ? ನಿಂಗೆ ಮುಗೀತಲ್ಲ ಮೊನ್ನೆ ಶುಕ್ರವಾರಕ್ಕ. ಹೋಗೋಣ ಬರೋಣ. ನಿಮ್ಮ ಗಂಟುಗಳನ್ನು ಸ್ವಲ್ಪ ಸಿಗ್ತೀರಾ? ಅದ್ರಾಗ ನಾನು ಬೆಳಗ್ಗೆ 4:45 ಎದ್ದಿರೋಳು, ನಿದ್ದೆನೇ ಇಲ್ಲ. ನಾವು 3 ಸಲ ನಾನು ಬರ್ಬೇಕು. 5 ಗಂಟೆಗೆ ಒಂದೇ ದಿನ ನಿಂಕ ಅದೇ ಏನ್ ಸ್ಕೂಲು ಕೇಳ್ರಿ? ಕ್ರಿಸ್ಮಸ್ ರಜಾ ಒಂದಿನ ಅಂತೆ. ಬಂದ್ ನೋಡಿ ನಮ್ ಸೈಡ್ ಪ್ರಮೋಟ್ ಮಾಡಕ್ಕೆ ನಮ್ಮ ಸ್ಕೂಲ್ನ. ನಾನು ನಿಮ್ ಸ್ಕೂಲ್ ಹೆಸರು ಹೇಳಿಲ್ಲಲ್ಲ. ಎಂತ ಸ್ಕೂಲ್ ಇರೋದು ಕೇಳ್ರಿ. ನೀನೇನ್ ಏನ್ಬೇಡ ನಿಮ್ ಸ್ಕೂಲ್ ಹೆಸರು ಹೇಳ್ಬೇಡ. ಮಗನೇ ಕೆಂಪುಗವೆ ನಾನು 2 ಹಾಕೊಂಡಿದ್ದೀನಲ್ಲ ಹಂಗವೆ ನಿನ್ನ ಈ ಮಾಡಿ ಉಜ್ಜಿಲ್ಲ. ನೋಡು ಹೆಂಗಾಗೈತೆ ಅಲ್ಲು ಅಲ್ಲಿ ನೀಟಾಗಿ ಅಲ್ಲಿ ಉಜ್ಜಿಲ್ಲ. ನೀನು ನೀಟಾಗಿ ಅಲ್ಲಿ ಉಜ್ಜಿಲ್ಲ. ಅಲ್ಲಿ ಮುಲ್ಕಿ ಆಗೋಗಿದ್ಯಾ? ಅಮ್ಮ ಕರ್ಕೊಂಬರಲ್ಲ? ಕರ್ಕೊಂಬೋಗು ಬೈಲಿ.
ನಾನು ಫೋನ್ ಮಾಡಿದ್ರೆ ಬರಲ್ವಾ ಚಿನ್ನು? ನಿಧಾನ ಹೋಗೋ. ಫೋನ್ ಮಾಡೋಣ ಬಾರಮ್ಮ. ಏನು ಕೊಟ್ಟಿಯಾ? Yes, they're happy when I'm happy. ನಮ್ಮ ವಯಸ್ಸು ಹೆಂಗ ನೋಡ ಫೋಟೋದಾಗ ನೋಡಿಸ್ತೀನಿ ತಡೀರಿ ಬ್ಯಾಕ್ ಕ್ಯಾಮ್ರಾ ಮಾಡ್ಬಿಟ್ಟು. ನವಿ ಹೆಂಗಿದ್ಯಾ ವೈಶ? ಯಾರೋ ಅಂತಾನೆ ಚಿಕ್ಕ ಮಗ ದಿನ ನಮ್ಮ ಅಕ್ಕನ ನಮ್ಮ ಅವ್ರ ಆಂಟಿ ಮದುವೆಯಲ್ಲಿ ಅವ್ರ ಅಂಕಲ್ ಮದುವೆಯಲ್ಲಿ ಅವ್ರ ನಿಖಿತಕ್ಕ ಅವ್ರ ಸಂಜಯ್ ಅಣ್ಣ ಅವ್ರ ಸಂದೀಪ್ ಅಂಕಲ್ ಧೃತಿ ಅಷ್ಟೇ. ಧೃತಿ ಇನ್ನೂ ಹುಟ್ಟೇ ಇಲ್ಲ. ವೈಷ್ಣವಿ ಅಷ್ಟೇ ನಮ್ಮ ಭಾವ. ಎಂಜಾಯ್ ಫ್ಯಾಮಿಲಿ ಫೋಟೋ. ಇವ್ರ ಮನೆಯಲ್ಲಿ ಎಲ್ಲಾರ್ದು ಮದುವೆ ಆದ್ಮೇಲೆ ಫ್ಯಾಮಿಲಿ ಫೋಟೋನೇ ಚೇಂಜ್ ಮಾಡಿಲ್ಲ ಅಮ್ಮ. ಯಾವಾಗ ಚೇಂಜ್ ಮಾಡ್ತೀರಾ? ನಿನ್ ಮದುವೆ ಆದ್ಮೇಲೆ ಇನ್ನೇನ್ ಕಂಪ್ಲೀಟ್ ಆಗ್ತದ? ಆಯ್ತಲ್ಲ, ನಿಮ್ಮ ಅಮ್ಮಕ್ಕೆ 2 ಮಕ್ಳು, ನಿಖಿತ ಆಂಟಿಗೆ 2 ಮಕ್ಳು, ಆಮೇಲೆ ನಿಮ್ ಕೊನೆ ಸಂದೀಪ್ ಅಂಕಲ್ ಅವ್ರಿಗೆ 1 ಪಾಪು. ಅವ್ರಿಗೇನಾದ್ರು ಇನ್ನೊಂದು ಪಾಪು ಬೇಕಾಗಿದ್ರೆ ಫ್ಯಾಮಿಲಿ ವಾಸ್ ಇನ್ಕಂಪ್ಲೀಟ್. ಐ ಅಗ್ರಿ. ಅವ್ರಿಗೆ 1 ಪಾಪು ಸಾಕೋದ್ರೆ ಫ್ಯಾಮಿಲಿ ಕಂಪ್ಲೀಟ್ ಅಲ್ಲ. ನಿನ್ ಪ್ರಕಾರ ನಿನ್ಗೂ ನಿಮ್ಮ ಹುಡುಗನು ವೈಷ್ಣವಿ ದುಸ್ತಿ ಹುಡುಗನು ಅದು ಫ್ಯಾಮಿಲಿ ಕಂಪ್ಲೀಟ್. ಮನೆ ಮೇಲೆ ಇಲ್ಲ ಅವತ್ತಲ್ಲ, ಮನೆ ಮೇಲೆ ಕುಂಡಿಸ್ತ ದಿವಸ ಚಿಕ್ಕವರಿದ್ನ ಮನೆ ಗುರುಪ್ರವೇಶ ಮಾಡಿದ್ರಲ್ಲ, ಫೋಟೋಗ್ರಾಫರ್ ಬಂದಿದ್ನಲ್ಲ, ಅವಾಗ ಕಿರ್ಸಿಲ್ಲ. ಅವಾಗ ಏನ್ ಮಾಡೋರು ಗೊತ್ತಾ ರಾಜಮ್ಮ? ಅವಾಗ ಏನ್ ಮಾಡೋರು ಗೊತ್ತಾ? ಫ್ಯಾಮಿಲಿ ಫೋಟೋ ಇಟ್ಕೊಳ್ಳಿ. ಹೆಂಗೆ ಇಡ್ಸ್ಕೋಬೇಕು? ಅವ್ರ ಅಮ್ಮ 3 ಜನ ಮಕ್ಕಳು ಫೋಟೋ ಇಟ್ಸ್ಕೊಂಡವ್ರೆ. ದಟ್ ಇಸ್ ಕಾಲ್ಡ್ ಫ್ಯಾಮಿಲಿ ಫೋಟೋ. ಇವ್ರ ಫ್ಯಾಮಿಲಿಯಲ್ಲಿ ಯಾರು ಫೋಟೋಸ್ ಬರಲ್ಲ. ಆ ಹುಚ್ಚಿ ಇಲ್ಲ ಕಣ್ರಿ. ಆ ಹುಚ್ಚಿದ್ರೆ 3 ಜೋಡಿಗಳು, 3 ಜೋಡಿಯಿಂದ 5 ಜನ ಮೊಮ್ಮಕ್ಕಳು. 5 ಜನ ಮಕ್ಕಳು. ಇವ್ರ ಅಜ್ಜಿ ಮೊಮ್ಮಕ್ಕಳು, ಇವ್ರ ಅಮ್ಮಂದಿರ ಮಕ್ಕಳು ನಿಂತ್ಕೊಂಡು ಇಡ್ಸ್ಕೊತಾ ಇದ್ರು. ಅಜ್ಜಿ, 3 ಜನ ಸೊಸೆದಿರು, 3 ಜನ ಮಕ್ಕಳು, 7 ಜನ ಆಯ್ತು. ಪ್ಲಸ್ 5 ಜನ ಮೊಮ್ಮಕ್ಕಳು, 12 ಜನ ಎಷ್ಟು ಚೆನ್ನಾಗಿ ಫೋಟೋ ಹಾಕೋದಿತ್ತಲ್ಲಿ. ಒಂದ್ ಕಡೆ 3 ಎಸ್, ನಮ್ಮಮ್ಮ ಒಂದ್ ಮಲೆ ಹೊಡ್ಸಿ ಖಾಲಿ ಬಿಟ್ಟವ್ರೆ ಜಲ್ಗೆಲ್ಲ ಹಾಕಕ್ಕೆ. ಗಂಡ್ಮಕ್ಳು ನಿಲ್ಸ್ಬಿಟ್ಟು ಇನ್ನು 4 ಜನ ಮುಂದೆಗಡೆ ನಿಂತ್ಕೋಬೋದಿತ್ತು. ಅವ್ರ ಐಟಕ್ ಸಾಕಾಗಿತ್ತು. ವೈಷ್ಣವಿನ ಅವ್ರ ಅಜ್ಜಿ ಮುಂದೆ ನಿಲ್ಸ್ಬಿಟ್ಟು ಅವ್ರ ಅಜ್ಜಿಗಾಗಿತ್ತು. ಸಂದೀಪ್ ನಿನ್ನ ಹಂಗ್ ಜರುಗಿಸಿ ಇದ್ ಕಡೆ ನಿಖಿತ ಅವ್ರ 3 ಇತ್ತ, ಮಧ್ಯ ನಮ್ಮ ವಯಸ್ಸು, ಇನ್ನು ನಮ್ಮ 4 ಜನ ಅತ್ತ ಇತ್ತ. ಇದಿಷ್ಟು ಕತೆ ಅವ್ರದ್ದು. ಏಯ್ ಕೇಳಿಸ್ಕೊ. ಬಾಯ್ ಬ್ಲೆಂಕಿಶ್, ಟಾಟಾ, ಓದ್ಕೊಳ್ಳಿ ಎಕ್ಸಾಮಿಗೆ. ಬಾಯ್. ಕೇಳ್ತೀನಿ ಏನ್ ಬೇಕಂತ. ಸೊ ಇವಾಗ ನಾವು ಚಿಕ್ಕಬಳ್ಳಾಪುರದಿಂದ ಬಾಯ್ ಮಾಡ್ಬಿಟ್ಟು ಬಂದು ನಮ್ಮ ಕಾರಲ್ಲಿ ಒಂದು ನಿದ್ದೆ ಆಯಿತು. ಇಳಿದು ಗಡ 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 ಅನ್ನಿಸ್ತು. ಹಂಗೆ ಶಾಲ್ ಹಾಕೊಂಡು ಇವಾಗ ಅಡ್ಡಿ ಮಾಡ್ತಿ ಬಂದಿದ್ದೀವಿ. ಶಾಪಿಂಗ್ ಮಾಡ್ಬೇಕು ಸ್ವಲ್ಪ ಅಂದ್ಬಿಟ್ಟು. ಸೊ ನಮ್ಮ ಮುಂದೆ ಹೋಗ್ತಾವ್ರೆ. ಸೊ ಬನ್ನಿ ಡಿಮಾರ್ಟಿಗೆ ಶಾಪಿಂಗ್ ಮಾಡ್ಕೊಂಡ್ರೆ ನಾವು ಹಿಡಿಯೋಗ್ತಿದ್ದಂತೆ ನಮ್ಮ ಅಮ್ಮಂಗೆ. ಶಾಲ್ ಕೊಡ್ಲಾ? ಬೇಡ. ಇವಾಗ ನಾವು ಮೇಜರಾಗಿ ಡಿಮಾರ್ಟಿಗೆ ಬಂದಿದ್ದೇನಂತಂದರೆ ಎಲ್ಲ ಡ್ರೈ ಫ್ರೂಟ್ಸ್ಗಳು ಮತ್ತು ಸೀಡ್ಸ್ಗಳು ಬೇಕಿತ್ತು. ದ್ರಾಕ್ಷಿ ಗೋಡಂಬಿ ನಾವು ತೊಗೊಂಡಿಲ್ಲ. ಇಲ್ಲಿ ಅಂಕಲ್ಗೆ ಹೇಳೋಣ, ಫ್ರೆಶ್ ತರಿಸ್ಕೊಡ್ತಾರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಅದು ಬಿಟ್ಟು ಇನ್ನೆಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ತೊಗೊಂಡ್ವಿ. ಏನಕ್ಕೆ ಅಂತಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕಂತ ಅಕ್ಕ, ನೀವು ಎದಕ್ಕೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಮಕ್ಕಳಿಗೆ ತಿಂದರೆ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಕೂಡ ಸಿಗುತ್ತಲ್ಲ. ಸೊ ಹಂಗಾಗಿ ಎಲ್ಲ ಕೂಡ ಹಾಕಿ ಮಾಡ್ತಾಳೆ. ಅದನ್ನು ಕೂಡ ತೊಗೊಂಡ್ವಿ. ಆ್ಯಂಡ್ ಮ್ಯಾಗಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಅಗೀಸ್ನ ಕೂಡ ತೊಗೊಂಡ್ವಿ, ಅಲ್ಲಿ ಆಫರಲ್ಲಿ ಇತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಿಲ್ ನೋಡ್ಬೋದು ನೀವೇ ಕೂಡ, 4000 ಚೇಂಜ್ ಆಗಿದೆ ಬಿಲ್ಲು. ಸೊ ಅದನ್ನು ಕೂಡ ನೋಡಿ ಬಿಲ್ಲೆಲ್ಲ ಕೂಡ ಇಸ್ಕೊಂಡು ನೆಕ್ಸ್ಟ್ ನಾವೇ ಎಕ್ಸಿಟ್ ಆಗ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮಂಗೆ ಫೋನ್ ಬಂತು. ಮೈ ಮಾಮ್ ಇಸ್ ಬ್ಯುಸಿ ಇನ್ ಸ್ಪೀಕಿಂಗ್ ವಿತ್ ಇನ್ ಮೊಬೈಲ್. ನಮ್ಮ ಅಕ್ಕದಿರುತ್ತೆ ಯಾರ ಹತ್ರ ನಾವು ಮಾತಾಡ್ತಾಯಿದ್ರು ಫೋನಲ್ಲಿ. ಮಾತಾಡ್ಕೊಂಡು ನೀನು ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ ಬಂದಿಲ್ಲ ಅಂದರೆ ಅಂತ ರೇಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಚೆಕ್ಔಟ್ ಆಗಬೇಕು. ಆ್ಯಂಡ್ ಎಲ್ಲ ಬಿಲ್ ಈ ಥರ ಕೊಟ್ಟರೆ ಕಾಸ್ಟ್ ಎಲ್ಲ ಕೂಡ ಚೆಕ್ ಮಾಡಿ ಯು ಕ್ಯಾನ್ ಗೋ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇದನ್ನೆಲ್ಲ ಕೂಡ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ನಾವು ವಾಪಸ್ಸು ನಮ್ಮ ಮನೆ ಕಡೆ ಬಂದ್ವಿ. ಡಿಮಾರ್ಟಲ್ಲಿ ಎಲ್ಲ ಕೂಡ ತೊಗೊಂಡು ಮೇಜರಾಗಿ ಡ್ರೈ ಫ್ರೂಟ್ಸ್ ಬೇಕಿತ್ತು. ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಕಾರ್ ಬರ್ತಾನೆ ಐತೆ. ಆ್ಯಂಡ್ ಮ್ಯಾಗಿ, ಪಾಪ್ಕಾರ್ನು ಈ ಥರ ಬೇಸಿಕ್ ಮನೆಗೇನು ಸಾಮಾನಿಲ್ಲ. ಜಸ್ಟ್ ಈ ಥರ ತಿನ್ನೋಕ್ಕೋಸ್ಕರ ಬಂದಿದ್ದು ತೊಗೊಂಡು ಹೋಗೋಕ್ಕೆ. ಕಂಪ್ಲೀಟ್ ಪಾರ್ಕಿಂಗ್ ಫಿಲ್ ಆಗಿತ್ತು. ಹಾಗಾಗಿ ಕಾರ್ನ ಆಚೆ ಕಡೆ ನಿಲ್ಲಿಸಿ ಒಂದೇ ಒಂದು ಬ್ಯಾಗ್ ತಂದಿದ್ವಿ. ಅದೃಷ್ಟಕ್ಕೆ ಅದು ನಮ್ಮ ದುತ್ತು ಸಪೋಟ ಕೊಟ್ಟಲು ಕವರಿಗೆ ಹಾಕ್ಬಿಟ್ಟು. ಅದು ದೊಡ್ಡ ಬ್ಯಾಗ್ ಕೊಟ್ಟಿದ್ದು. ನಾನು ಕೇಳೋಣ ಅಂತ ಅಂದ್ಕೊಂಡಿದ್ದೆ, ಮತ್ತೊಬ್ಬಟ್ಟೆ ಕೇಳೋದು. ದೊಡ್ಡ ಬ್ಯಾಗ್ ಕೊಟ್ಟಿದ್ಲು ಅಂದ್ಬಿಟ್ಟು ಆ ಸಪೋಟ ಒಂದು ಸೀಟ್ ಮೇಲೆ ಹಾಕ್ಬಿಟ್ಟು ಅದೇ ಬ್ಯಾಗ್ ಎತ್ಕೊಂಡು ಬಂದಿದ್ವಿ. ಇವಾಗ ಎಲ್ಲ ಹಾಕ್ಕೊಂಡು ಕೈಯಲ್ಲಿ ಇಟ್ಕೊಂಡು ಲೇಸ್ನ ಹೋಗ್ತಾ ಇದೀನಿ. ಸೊ ಬನ್ನಿ ಹೋಗೋಣ. 4000 ಚಿಲ್ಲರೆ ಆಯಿತು. ಸಿಂಪಲ್ ಅಂತ ಬಂದರು.
ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಯಾವ ಥರ ವಿಡಿಯೋ ಬೇಕು ಅಂತ ಕೂಡ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಏನಿಸ್ತು ಅಂತಲೂ ಕೂಡ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಒಳ್ಳೆಯದನ್ನು ಮಾಡಿ ಬೇರೆಯವ್ರಿಗೆ ನಿಮಗೂ ಕೂಡ ವಾಪಸ್ ಒಳ್ಳೆಯದು ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್.